31st ನೈಟು ಮಕ್ಕಳಿಬ್ರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನ್ಯೂ ಇಯರ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಾಗೆ 12 ಗಂಟೆ ಆಗಿದೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಭಗವಂತನ ಕೇಳ್ಕೊಳ್ತೀನಿ. ಮನೆಯಲ್ಲಿ ನಾನು ನನ್ನಿಬ್ಬರು ಮಕ್ಕಳಷ್ಟೇ ಇದ್ವಿ. ಯಜಮಾನರು ಗೋವಾದಲ್ಲಿದ್ದಾರೆ. ತಂಗಿ ಮತ್ತು ಮೈದುನ ಇಬ್ಬರು ಕೂಡ ಯಾವುದೋ ಪಬ್ಬಲ್ಲಿ ಪಾರ್ಟಿ ಇದೆ ಅಂತ ಹೋದರು. ನಮ್ಮನ್ನು ಇನ್ವೈಟ್ ಮಾಡಿದ್ರು. ನನಗೆ ಮನಸ್ಸಿರಲಿಲ್ಲ, ಹೋಗಲಿಲ್ಲ. ಸರಿ, ನಾನು ಮಕ್ಕಳಷ್ಟೇ ಒಂದು ಪುಟ್ಟದಾಗಿ ಕೇಕ್ ಕಟ್ ಮಾಡಿ ನ್ಯೂ ಇಯರ್ನ ವೆಲ್ಕಮ್ ಮಾಡಿದ್ವಿ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೊಸ ವರ್ಷ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರ? ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು? ನಂದೇನು ನ್ಯೂ ಇಯರ್ ಸೆಲೆಬ್ರೇಷನ್ ಅಷ್ಟಾಗೇನು ಇರಲಿಲ್ಲ. ರಾತ್ರಿ ಮನೆಯಲ್ಲಿ ಒಂದು ಪುಟ್ಟ ಕೇಕ್ ತರಿಸಿ ಕಟ್ ಮಾಡಿಸ್ದೆ ಮಕ್ಕಳ ಕೈನಲ್ಲಿ. ನಾನು ಪ್ರತಿ ವರ್ಷ ಕೂಡ ಒಂದು ಪುಟ್ಟ ಕೇಕ್ ತಂದು ಕೇಕ್ ಕಟ್ ಮಾಡೋ ಅಭ್ಯಾಸ ಅಷ್ಟೇ. ಹೊಸ ವರ್ಷನ ಹೆಚ್ಚಾಗೇನು ಅಂಥದ್ದೇನು ಸೆಲೆಬ್ರೇಟ್ ಮಾಡಲ್ಲ. ಫ್ರೆಂಡ್ಸ್ ಯಾರಾದರೂ ಬಂದರು, ಹಾಗೆ ತಂಗಿ ಏನಾದರೂ ಇದ್ಲು ಅಂದರೆ ಒಂದು ಸಣ್ಣ ಪಾರ್ಟಿ ಮಾಡ್ತೀವಿ ಅಷ್ಟೇ. ಈ ವರ್ಷ ಅದನ್ನು ಕೂಡ ಮಾಡಲಿಲ್ಲ. ತುಂಬಾ ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿ ಹೊಸ ವರ್ಷ ಅಷ್ಟೇ. ನಮ್ಮೆಲ್ರಿಗೂ ಯುಗಾದಿ ಹಬ್ಬನೇ ಅಲ್ವಾ ಹೊಸ ವರ್ಷ. ಸೊ ಯುಗಾದಿ ಹಬ್ಬಕ್ಕೆ ಫುಲ್ ಗ್ರ್ಯಾಂಡ್ ಆಗಿರುತ್ತೆ. ಈಗ ಒಂದು ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇರೋದ್ರಿಂದ ಸರಿ ಹೊಸ ವರ್ಷ ಅಂಥೇಳಿ ಒಂದು ವೆಲ್ಕಮ್ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅಂತೂ ಇಂತೂ ಹೊಸ ವರ್ಷ ಬಂದುಬಿಡ್ತು. 2024 ಮುಗಿದು 2025ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಹಳೆ ಕ್ಯಾಲೆಂಡರ್ ತೆಗೆದು ಹೊಸ ಕ್ಯಾಲೆಂಡರ್ ಇಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರೋವಂಥದ್ದು ನಾನು 2 ವಾರದ ಮುಂಚೆ ಕೂಡ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಯಲ್ಲಿ. ನೋಡಿ, ಈ ಪಾಟಿಗೆ ನಾನು ಮೆಂತ್ಯ ಹಾಕಿದ್ದೆ. ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಈ ಪಾಟಲ್ಲಿ 1-2 ಈರುಳ್ಳಿನಲ್ಲಿ ಮೊಳಕೆ ಬಂದಿತ್ತು. ಅದನ್ನು ಹಾಗೆ ನಾನು ಈ ಪಾಟಲ್ಲಿ ಹಾಕಿದೆ. ಇದು ಹಾಕಿ ಒಂದು 1 ವೀಕ್ 10 ಡೇಸ್ ಆಯ್ತಾ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಪಾಟಲ್ಲಿ ನಾನು ಕ್ಯಾಪ್ಸಿಕಮ್ ಬೀಜ ಹಾಕಿದ್ದೆ. ಬಟ್ ಆದರೆ ಕ್ಯಾಪ್ಸಿಕಮ್ ಬರಲೇ ಇಲ್ಲ. 2 ಗಿಡ ಬಂದಿದೆ ನೋಡಿ. ಇಲ್ಲಿ ನೀವು ಗಮನಿಸ್ಬೋದು, ತುಂಬಾ ಪುಟ್ಟದಾಗಿ ಒಂದೇ ಕಡೆ 2 ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಇದು ಸುಮಾರು ಬೀಜ ಹಾಕಿದ್ದೆ, ಬಟ್ ತುಂಬಾ ಕಡಿಮೆ ಗಿಡ ಬಂತು. ಹಾಗೆ 1-2 ಆಲೂಗೆಡ್ಡೆಗಳಲ್ಲೂ ಕೂಡ ಮೊಳಕೆ ಬಂದಿತ್ತು. ಸರಿ, ಅದನ್ನು ಕೂಡ ಏನಕ್ಕೆ ಬಿಸಾಕೋದು ಅಂಥೇಳಿ ನಾನು ಈ ಪಾಟಲ್ಲಿ ಹಾಕಿದ್ದೀನಿ. ಆಲೂಗೆಡ್ಡೆ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ನೀವು ಗಮನಿಸ್ಬೋದು, ತುಂಬಾ ಖುಷಿ ಆಗ್ತಾಯಿದೆ ನನಗಂತೂ. ಇವತ್ತು ಈ 3 ಗಿಡಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆ ಕೀಳೋವಾಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಲ್ದಿರ ಇನ್ನೂ 2 ಕಡೆ ಹಾಕಿದ್ದೀನಿ. ಅದು ಹೊರಗಡೆ ಇದೆ. ಇದನ್ನು ನಾನು ಒಳಗಡೆ ಇಟ್ಟು ಕಾಯ್ತಾ ಇದ್ದೀನಿ. ನಮ್ಮನೆ ಹತ್ರ ಇಲಿ ಕಾಟ ಜಾಸ್ತಿ ಇರೋದ್ರಿಂದ. ಹಾಗೆ ಗುಂಕುರ ಸೊಪ್ಪಲ್ಲೂ ಕೂಡ ಬೀಜ ಬಂದಿತ್ತು. ಅದನ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕೂಡ ಗಿಡ ಬಂತು ಅಂದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಈಗ ದೇವ್ರಿಗೆ ನೈವೇದ್ಯಕ್ಕೆ ಅಂಥೇಳಿ ಪಾಯಸ ಮಾಡೋಣ ಅಂಥೇಳಿ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಗಸಗಸೆ ಪಾಯಸ ಮಾಡೋಕ್ಕೆ ಒಂದು 80 ಗ್ರಾಮಷ್ಟು ಗಸಗಸೆ ತೊಗೊಂಡಿದ್ದೀನಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಒಂದು 80 ಗ್ರಾಮ್ ಅಷ್ಟೇ ಇಲ್ಲಿ ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಅಕ್ಕಿನೂ ಕೂಡ ಲೋ ಫ್ಲೇಮಲ್ಲೇ 5 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಗಸಗಸೆ ಮತ್ತು ಅಕ್ಕಿ 2 ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಗಸಗಸೆ ಪಾಯಸ ಅಂತೂ ತುಂಬಾ ರುಚಿಯಾಗಿರುತ್ತೆ. ಈಗ ಈ ಗಸಗಸೆನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಫ್ಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ. ಈಗ ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೀನಿ ಮೊದಲಿಗೆ. ನೋಡಿ, ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಲೀಟ್ರಷ್ಟು ಇದೇ ಅಳತೆನಲ್ಲಿ ಮಾಡಿದ್ರೆ 1 ಲೀಟ್ರಷ್ಟು ಪಾಯಸ ಆಗುತ್ತೆ. ಹೆಚ್ಚಾಗಿ ಯಾರೂ ಕುಡಿಯೋದೇ ಇಲ್ಲ, ನಾನೊಬ್ಬಳೇ ಕುಡಿಬೇಕು. ಈಗ ಪಾತ್ರೆಗೆ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 200 ಗ್ರಾಮಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಬೆಲ್ಲದ ಪೌಡ್ರು ಆರ್ಗ್ಯಾನಿಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಕಲ್ಲು ಮಣ್ಣು ಡಸ್ಟ್ ಎಲ್ಲ ಏನೂ ಇರೋದಿಲ್ಲ. ಈಗ ಮಿಕ್ಸಿ ಜಾರ್ಗೆ ಒಣಕೊಬ್ಬರಿ ಒಂದು 1/4 ಕಪ್ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಬಾದಾಮಿ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮತ್ತೆ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ರುಬ್ಕೊಂಡಿರೋಂಥ ಗಸಗಸೆ ಪೌಡ್ರನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಮತ್ತು ಅಕ್ಕಿನೇನು ನಾನು ರುಬ್ಕೊಂಡೆ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿನ ಕೂಡ ನಾನು ಮೊದಲಿಗೆ ರುಬ್ಕೊಂಡಲ್ಲ, ಇದನ್ನೆಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಮತ್ತು ನುಣ್ಣಗೆ ನಾನು ಈಗ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ.
ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಬೆಲ್ಲ ಕುದಿ ಬಂದಿದೆ. ಬೆಲ್ಲ ಕುದಿ ಬಂದ ಮೇಲೆ ನಾನು ರುಬ್ಕೊಂಡಿರೋಂಥ ಗಸಗಸೆ ಹಾಲನ್ನೆಲ್ಲ ಸೇರಿಸ್ಕೊಂಡೆ. ಗಸಗಸೆ ಪಾಯಸ ಅಂತೂ ತುಂಬಾ ರುಚಿಯಾಗಿರುತ್ತೆ, ತುಂಬ ಬೇಗ ಆಗೋಗುತ್ತೆ. ನೋಡಿ ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಹಾಲನ್ನು ಸೇರಿಸ್ಕೊಂಡ್ರೆ ಕುಡಿಯೋ ರೀತಿ ತುಂಬಾ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ತೀನಿ, ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ. ಈಗ ಪಾಯಸ ಆಯ್ತಾ ಬಂತು. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಪಾಯಸ ತುಂಬ ಚೆನ್ನಾಗಾಗಿದೆ. ದೇವ್ರಿಗೆ ನೈವೇದ್ಯ ರೆಡಿ ಆಯಿತು. ಈಗ ದೀಪ ಹಚ್ಬಿಡೋಣ ದೇವರಿಗೆ. ಈಗ ಹೊರಗಡೆ ಹೋಗಬೇಕು. ಸೊ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿಬಿಡೋಣ ಅಂಥೇಳಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಶ್ಲೋಕಗಳನ್ನೆಲ್ಲ ಹೇಳಿ ಗಂಧದ ಕಡ್ಡಿ ಹಚ್ತಾ ಇದ್ದೀನಿ. ಹೊಸ ವರ್ಷ ಎಲ್ರಿಗೂ ಒಂದು ಹೊಸ ಹುಮ್ಮಸ್ಸಿರಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ, ದೇವ್ರ ಹತ್ರ ನೀವು ಕೇಳ್ಕೊಂಡಿದ್ದು ಎಲ್ಲ ಆಗಲಿ. ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂಥೇಳಿ ದೇವ್ರ ಹತ್ರ ಕೇಳಿಕೊಂಡೆ. ಸೊ ದೇವ್ರ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇವತ್ತು ಚಿನ್ನಿಗೆ ಹೊರಗಡೆ ಕರ್ಕೊಂಡು ಹೋಗಬೇಕು. ಏನಕ್ಕೆ ಅಂತ ಈಗ ಪೂಜೆ ಮುಗ್ದಿದ ತಕ್ಷಣ ಹೇಳ್ತೀನಿ. ಈಗ ಹೊರಗಡೆ ಹೊರಟಿದ್ದೀನಿ. ಚಿನ್ನಿಗೆ ಭರತನಾಟ್ಯ ಅಂದರೆ ತುಂಬಾ ಇಷ್ಟ. ಸರಿ, ಈಗ ಅವಳನ್ನ ಭರತನಾಟ್ಯ ಕ್ಲಾಸಿಗೆ ಅಡ್ಮಿಷನ್ ಮಾಡೋಣ ಅಂಥೇಳಿ. ಅವಳು ಕೂಡ ಸುಮಾರು ವರ್ಷದಿಂದ ಕೇಳ್ತಾನೆ ಇದ್ಲು ಅಡ್ಮಿಷನ್ ಮಾಡಮ್ಮ ಅಂಥೇಳಿ. ಸರಿ, ನಾನು ಮಾಡೋಕ್ಕೆ ಆಗಿರಲಿಲ್ಲ. ಈ ವರ್ಷ ಅಡ್ಮಿಷನ್ ಮಾಡೋಣ ಅಂಥೇಳಿ ಈಗ ಹೊರಟಿದ್ದೀನಿ. ಹಾಗೆ ಅಡ್ಮಿಷನ್ ಎಲ್ಲ ಮಾತಾಡಿಕೊಂಡು ಇವತ್ತು ಮೂವಿಗೆ ಕೂಡ ಹೊರಟಿದ್ದೀವಿ. ಯಾವುದಕ್ಕೆ ಗೊತ್ತಾ? UIಗೆ ಬುದ್ಧಿವಂತನ ಫಿಲಮ್ಗೆ ನಾನು ಬುದ್ಧಿವಂತೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಈಗ ಭರತನಾಟ್ಯ ಕ್ಲಾಸ್ಗೆ ಹೋಗಿ ಮೊದಲಿಗೆ ಅವಳಿಗೆ ಅಡ್ಮಿಷನ್ ಮಾತಾಡಿಕೊಂಡು ಆಮೇಲೆ ಮೂವಿಗೆ ಹೋಗೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಈಗ ಮೂವಿಗೆ ಬಂದಿದ್ದೀವಿ. ಸೊ ಈಗ ಮೇಲ್ಗಡೆ ಹೋಗಬೇಕು. ಪಾರ್ಕಿಂಗಲ್ಲಿದ್ದೀವಿ. ಬರೋದ್ರೊಳಗಡೆ ಸ್ವಲ್ಪ ಲೇಟ್ ಆಗೋಯ್ತು. 7:30 ಶೋ ಇದ್ದಿದ್ದು 7:40 ಆಗೋಯ್ತು. ನನ್ನ ತಂಗಿ ಒಂದು ಫೋಟೋ ತೊಗೊಂಡ್ಲು, ನಾನು ಐಶು ಕೂಡ ಒಂದು ಫೋಟೋ ತೊಗೊಂಡ್ವಿ. 7:45 ಆಯಿತು ನಾವು ಮೇಲ್ಗಡೆ ಬರೋದ್ರೊಳಗಡೆ. ಮೂವಿ ಸ್ಟಾರ್ಟ್ ಆಗೋಗಿದೆಯೋ ಏನೋ ಗೊತ್ತಿಲ್ಲ. ಈಗ ಒಳಗಡೆ ಹೊರಟಿದ್ದೀವಿ. ಮೂವಿ ನೋಡಿಕೊಂಡು ಮೂವಿ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಈಗ ಇಂಟರ್ವಲ್ ಬಂದಿದೆ. ಇಂಟರ್ವಲ್ ಬಂದಿರೋದ್ರಿಂದ ಹೊರಗಡೆ ಬಂದೆ. ನನ್ನ ಫಾಲೋವರ್ ಒಬ್ಬರು ಸಿಕ್ಕಿದ್ರು, ತುಂಬ ಖುಷಿಯಾಗಿ ಮಾತಾಡ್ಸಿದ್ರು. ನನಗೂ ಕೂಡ ತುಂಬ ಖುಷಿ ಆಯಿತು. ಮೂವಿ ಎಲ್ಲ ನೋಡಿದ್ವಿ, ಸಖತ್ತಾಗಿತ್ತು ಮೂವಿ ಅಂತೂ. ಬುದ್ಧಿವಂತನ ಮೂವಿ ಅರ್ಥ ಮಾಡ್ಕೋಬೇಕಂದ್ರೆ ಖಂಡಿತ 3 ಸಾರಿನಾದರೂ ಪಿಕ್ಚರ್ ನೋಡ್ಬೇಕು ಅನ್ನಿಸ್ತು. ನನಗೆ ಒಂದು ಅರ್ಧ ಮೂವಿ ತುಂಬ ಚೆನ್ನಾಗಿ ಅರ್ಥ ಆಯಿತು. ಈಗ ನಡೀತಾ ಇರೋದನ್ನೆಲ್ಲ ತೋರಿಸಿದ್ರು. ಹಾಗೆ ಈಗಿನ ಪೊಲಿಟಿಕ್ಸ್ ತೋರಿಸಿದ್ರು, ನಾವೇನು ಅರ್ಥ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ರು. ಅರ್ಧ ಮೂವಿ ಅಂತೂ ತುಂಬ ಚೆನ್ನಾಗಿ ಅರ್ಥ ಆಯ್ತು ನನಗಂತೂ. ಚೆನ್ನಾಗಿದೆ ಮೂವಿ ಅರ್ಥ ಮಾಡಿಕೊಂಡ್ರೆ. ಉಪ್ಪಿ ಸರ್ ಯಾವಾಗಲೂ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡ್ತಾರೆ. ನನಗೆ ಖುಷಿ ಆಯಿತು. ಹಾಗೆ ಹೊರಗಡೆ ಬಂದ್ವಿ. ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿ ಓರಿಯನ್ ಮಾಲ್ ಡೆಕೋರೇಷನ್ ಮಾಡಿದ್ದಾರೆ. ಸಖತ್ತಾಗಿತ್ತು ನೋಡೋದಕ್ಕಂತೂ ತುಂಬಾ ಖುಷಿ ಅನ್ನಿಸ್ತು. ಸಿಕ್ಕಾಬಟ್ಟೆ ಚಳಿ ಆಗ್ತಾಯಿತ್ತು. ಬೋಟಿಂಗ್ ಆಪ್ಷನ್ಸ್ ಎಲ್ಲ ಇತ್ತು. ಬೆಳಿಗ್ಗೆ ಹೊತ್ತು ಬಂದರೆ ಇದೆಲ್ಲ ಇರ್ತಿತ್ತೋ ಏನೋ. ಬಟ್ ನಾವು ನೈಟ್ ಬಂದಿದ್ದರಿಂದ ಏನೇನೂ ಅಷ್ಟಾಗಿ ನೋಡೋದಕ್ಕಾಗಲಿಲ್ಲ. ಮತ್ತಿನ್ನು ಯಾವಾಗಲಾದರೂ ಸ್ಯಾಟರ್ಡೆ ಸಂಡೇ ಬರೋಣ ಅಂಥೇಳಿ. ಸರಿ, ಒಂದೊಳ್ಳೆ ಫ್ಯಾಮಿಲಿ ಟೈಮ್ ಅಂತೂ ಸ್ಪೆಂಡ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಆಗಾಗ ಹೊರಗಡೆ ಬರಬೇಕನ್ಸುತ್ತೆ ಈ ಥರ ಬರ್ತಾಯಿದ್ರೆ. ಸರಿ, ಇಲ್ಲಿಂದ ಈಗ ಹೊರಟಿದ್ದೀವಿ. ಈಗ ಇಲ್ಲಿಂದ ಹೊರಡ್ತಾ ರಾಮೇಶ್ವರಂ ಕೆಫೆಗೆ ಬಂದ್ವಿ. ಒಂದು ದೋಸೆ ಒಂದು ಕಾಫಿ ಆರ್ಡ್ರ್ ಮಾಡಿದ್ವಿ ಎಲ್ಲರೂ ಕೂಡ. ತುಂಬಾ ಚೆನ್ನಾಗಿತ್ತು ದೋಸೆ ಬರೋಕ್ಕೆ 15 ನಿಮಿಷ ಆಯಿತು. ಒಂದು ದೋಸೆ ತಿಂದು ಕಾಫಿ ಕುಡಿದು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಇದಾಗಿತ್ತು 31st ಹಾಗೆ ಫಸ್ಟ್ ವ್ಲಾಗು. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.